ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಕೂಡ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೊರಟದ್ದು. ಇನ್ನು ಇವತ್ತು ಬೆಳಿಗ್ಗೆ ಸ್ವಲ್ಪ ಜೋರು ಮಳೆ ಬಂದಿದೆ, ಈಗ ಮಳೆ ಇಲ್ಲ, ಈಗ ಬಿಸಿಲು ಬರ್ತಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ತಿನ್ನುವಂಥ ಒಂದು ಬ್ರಾಯ್ಲರ್ ಕೋಳಿ ಇದೆಯಲ್ಲ, ಅದನ್ನು ಸಾಕುವುದು ಹೇಗೆ, ಮರಿಯಿಂದ ಹೇಗೆ ದೊಡ್ಡದಾಗುವುದು ಎಲ್ಲವನ್ನು ನಮ್ಮ ಲಾಗ್ನಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ. ಇವತ್ತು ಮರಿ ನಾಳೆ ಬರ್ತದೆ. ಇವತ್ತು ಅದಕ್ಕೆ ಬೆಡ್ಡೆಲ್ಲ ರೆಡಿ ಮಾಡಬೇಕು. ಬರುವ ಮೊದಲಿನ ದಿನವೇ ನಾವು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮರಿ ಬಂದ ತಕ್ಷಣ ಅದನ್ನು ಆ ಬೆಡ್ಡಲ್ಲಿ ಒಳಗಡೆ ಬಿಡುವಂಥದ್ದು. ಏನಂತ ಹೇಳಿದರೆ ಅದಕ್ಕೆ ಫಸ್ಟಿಗೆ ಒಂದು 10-12 ಡೇಸ್ ಹೀಟಲ್ಲಿ ಅದನ್ನು ಬೆಳೆಸಬೇಕಾಗ್ತದೆ. ಹಾಗಾಗಿ ಎಲ್ಲ ಕಡೆ ಟರ್ಪಾಲು, ಹಾಗೆ ಅಡಿಗಡೆ ಬೆಡ್ಡು ಎಲ್ಲವನ್ನು ರೆಡಿ ಮಾಡ್ಕೊಂಡಿರಬೇಕು. ಈಗ ನಿನ್ನೆದ ವಿಡಿಯೋದಲ್ಲಿ ನೋಡಿದಿರಿ, ಶೆಡ್ಡನ್ನು ಕ್ಲೀನ್ ಮಾಡುವಂಥದ್ದು, ತೊಳೆಯುವಂಥದ್ದು, ಸುಣ್ಣ ಹೊಡೆಯುವಂಥದ್ದು ಎಲ್ಲ. ಇವತ್ತು ಅದಕ್ಕೆ ಬೆಡ್ ಮಾಡುವಂಥದ್ದನ್ನು ನಾನು ತೋರಿಸಿಕೊಡ್ತೇನೆ. ಈಗ ಒಮ್ಮೆ ಹಾಕಿ ಬೆಡ್ ರೆಡಿ ಮಾಡಿಕೊಳ್ಳುವ, ಬನ್ನಿ ತೋರಿಸ್ತೇನೆ ನಿಮಗೆ. ಹೊಡೆತ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ. ಸುಣ್ಣ ಮತ್ತು ಬ್ಯಾಕ್ಟೀರಿಯಾ ಇರಿದಾಗಿ ಬ್ಯಾಕ್ಟೀರಿಯಾ ನಾಶಕ ಅಂತ ಹೇಳಿದರೆ ಫಾರ್ಮಲಿನ್ ಯಾವುದಾದರೂ ಒಂದು ಸ್ಪ್ರೇ ಮಾಡಬೇಕು. ಬ್ಯಾಕ್ಟೀರಿಯಾ ಯಾವುದು ಇರಬಾರ್ದು. ಹಾಗೆ ಇದು ಸುತ್ತ ಟರ್ಪಲಿಗೆ ಕಟ್ಕೊಂಡಿರಬೇಕು. ಆಮೇಲೆ ಇವಾಗ ಉಮ್ಮಿ ಹಾಕಿ ಬೆಡ್ ರೆಡಿ ಮಾಡ್ಕೊಳ್ಬೇಕು. ಬನ್ನಿ ಬೆಡ್ ರೆಡಿ ಮಾಡೋಣ. ನೋಡಿ, ಈ ರೀತಿ ಉಮ್ಮಿಯನ್ನು ಸುರಿದುಕೊಂಡಾದಮೇಲೆ ಇದನ್ನು ಸಮತಟ್ಟಾಗಿ ಒಂದು 2 ಇಂಚು ದಪ್ಪಕ್ಕೆ ಒಂದೇ ಲೆವೆಲ್ ಇರುವ ಹಾಗೆ ಬೆಡ್ ಮಾಡಬೇಕು. ಅಂದರೆ ಯಾಕಂದರೆ ಪೇಪರಲ್ಲಿ ಹಾಕ್ಲಿಕ್ಕೆ ಇರ್ತದೆ. ಹಾಗಾಗಿ ನೋಡಿ, ಈ ರೀತಿ ಒಂದೇ ಸಮತಟ್ಟಾಗಿ ಈ ರೀತಿ ಬೆಡ್ ಮಾಡಿದೆ. 20 ಫೀಟು ಅಗಲ, 20 ಫೀಟು ಉದ್ದ. ಇದರಲ್ಲಿ ಒಂದು 2,500 ಮರಿ ಬ್ರೂಡಿಂಗ್ ಮಾಡ್ಬೋದು. ಇದರ ಮೇಲೆ ಪೇಪರಲ್ಲಿ ಹಾಕ್ಲಿಕ್ಕೆ ಉಂಟು. ಎಂತ ಮಾಡ್ತೆ ಮಗ? ಎಂತ ಮಾಡ್ತೆ? ನೋಡಿ, ಈ ಥರ ಪೇಪರ್ ಹಾಕಬೇಕು. ನೀನೆಂತ ಮಾಡ್ತೆ ಮಗ?
ಹಾಗೆ ಅದಕ್ಕೆ ಈ ಥರ ನೀರು ತುಂಬಿಸಿ ಹೀಗೆ ಮ್ಯಾನ್ಯಲ್ ಆಗಿ ನೀರಿಡಬೇಕು. ಬಂದ ತಕ್ಷಣ ಕುಡಿಲಿಕ್ಕೆ ನೀರು ಸಿಗುತ್ತಲ್ಲ, ಹಾಗಾಗಿ ಈ ಥರ ನೀರಿಡುವಂಥದ್ದು. ಇನ್ನು ಬ್ರೂಡರ್ ಅವಕ್ಕೆ ಹೀಟು ಅಲ್ಲಿ 4 ತೂಗಾಗ್ತಿರುವಂಥದ್ದು, ಅದು ಅವಕ್ಕೆ ಹೀಟ್ ಸಿಗಲಿಕ್ಕೆ ಎಲೆಕ್ಟ್ರಿಕ್ ಬ್ರೂಡರ್ ಅದು. ಹಾಗಾಗಿ ನೋಡಿ, ಈ ಥರ ಲೈಟ್ ಹಾಕಿ ಮರಿ ಬರುವ ಮೊದಲು ಸೆಟ್ ಮಾಡಿ ಇಡಬೇಕು. ಇನ್ನು ಫೀಡ್ ಇಡ್ಲಿಕ್ಕೆ ಉಂಟು, ಫೀಡ್ ಮರಿ ಬಂದ ನಂತರ ಹಾಕ್ಬೋದು. ಇದೆಲ್ಲ ನಾವು ಮರಿ ಬರುವ ಮೊದಲು ಈ ರೀತಿ ಸೆಟ್ ಮಾಡಿಕೊಳ್ಬೇಕು. ಮರಿ ಬಂದ ನಂತರ ನಮಗೆ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಈ ರೀತಿ ಮೊದಲೇ ಸೆಟ್ ಮಾಡಿ ಇಟ್ಕೊಂಡಿರಬೇಕು. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.